ಏನ್ ನೀವು ಸೂರು ಗ್ರಾಮದಲ್ಲಿ ಬಹಳ ಬಸವಣ್ಣಪ್ಪರು ಇವತ್ತೇನು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಕ್ಷೇತ್ರ ಸ್ಥಳ ಆಗಬೇಕು, ಆ ಮೂರ್ತಿ ಪ್ರತಿಷ್ಠಾನ ಆಗಬೇಕು, ಭವ್ಯವಂತ ಮಂದಿರ ಆಗಬೇಕು, ಮತ್ತು ಇಲ್ಲಿ ಗೋಪುರ ಆಗಬೇಕು, ಒಂದು ಕಲ್ಯಾಣ ಮಂಟಪ ಆಗಬೇಕು, ನಾನಾ ರೀತಿ ಏನೇನು ಮಾಡಬೇಕಾಗಿದೆ. ಅದು ನಾವು ಕೂಡ ಸಿದ್ದರಾಮಯ್ಯವರ ಜೊತೆಗೆ ಬಹಳ ಹತ್ತಿರ ಇರೋದ್ರಿಂದ, ಯಾಕಂದ್ರೆ ನಾವು MLA ಇದ್ದರೆ ಇಲ್ಲಿ ಹೇಳ್ಬಿಡ್ತೀವಿ, ಏನ್ ಇಷ್ಟು ಕೊಡ್ತೀನಪ್ಪ ರೊಕ್ಕ ಅಂತ ಹೇಳ್ತೀವಿ. MLA ನಾ ಇಲ್ಲ. MLA M.R. ಪಾಟೀಲ್ ಹೇಳಿ ಕೊಡಿಸ್ಬೋದು, ಅವ್ರ ಮಗ ಮಂಡದವ್ರು. ಅದಕ್ಕಾಗಿ ಆ ಮಗ ಮಾತು ಕೇಳಲ್ಲ. ಹಂಗಾಗಿ ನಾನು ಜಾಡ್ಸೀನಿ ಮೊನ್ನೆ ಹೇಳ್ಬಾರ್ದ್ರ ಬಗ್ಗೆ ಬೇರೆ ಸರಿ ಅಪ್ಪ ಹೇಳಿದ ಕೇಳಲ್ಲ, ಅಪ್ಪ ಹೇಳಿದ ಕೇಳಲ್ಲವ. ಅದಕ್ಕಾಗಿ ನಾ ಅದು ಭರವಸೆ ಕೊಡಲ್ಲ. ಆದ್ರೆ ಸಿದ್ದರಾಮಯ್ಯವರು ಮನವೊಲಿಸಿ ನಿಮ್ಮ ಟ್ರಸ್ಟಿನ ಕಾಪಿ ತಗೊಂಡು ಹೋಗಿ ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಅಂತ ರಾಮಲಿಂಗ ರೆಡ್ಡಿ ಅವರಿಗೆ ಭೇಟಿಯಾಗಿ ಎಷ್ಟು ಇನ್ನೂ ಧನ ಸಹಾಯ ಮಾಡಬೇಕಾಗಿದೆ ಆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಉಳಿದು ನಾವು ಎಲ್ಲ ಕೈ ಜೋಡಿಸಿ ಈ ಅವಾಗ ವಿಶ್ವನಾಥ ಮಹಾಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಜಾಗ ಕೊಟ್ಟಿದ್ದೇವೆ ಅಂದ್ರೆ ಅದು ಇನ್ನೂ ಹೆಮ್ಮರವಾಗಿ ಬೆಳೀತಕ್ಕಂಥ ರೀತಿಯಲ್ಲಿ ನಾವು ಸಂಪೂರ್ಣವಂತ ಸಹಕಾರ ಅವ್ರಿಗೆ ಕೊಡ್ತೀವಿ. ಅವ್ರದ್ದು ಕೂಡ ಅಭಯ ಹಸ್ತ ಈ ಒಂದು ಗ್ರಾಮದ ಮೇಲೆ ದೇವಸ್ಥಾನ ಇರ್ತಾನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗ ನೇರವಾಗಿ ಪೂಜ್ಯರಿಗೆ ಆಶೀರ್ವಚನ ಕೊಡ್ತೀನಿ. ಯಾಕಂದ್ರೆ ನಮ್ಮ ಮದಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ದಯವಿಟ್ಟು ತಾವು ಯಾರು ಅನ್ಯತೆ ಭಾವಿಸಬಾರ್ದು ಅಂತ ಹೇಳಿ ಎಲ್ಲರಿಗೂ ಹಂಚಿ ನಾನು ಮಾತು ಮುಗ್ತೇನೆ. ನಮಸ್ಕಾರ. ಆಯ್ತು ಹೇಳಿದೇವಲ್ಲ, ಅದೇನು ಮಾಡೋಣ ಆಮೇಲೆ.